Dear friends, welcome to my YouTube channel, The Classic Corner. ಈಗ ಮತ್ತೊಂದು ಪ್ರಶ್ನೆ SSC GD 2025 ಅಲ್ಲಿದ್ದಂತ ಒಂದು ಕ್ವಶನ್ ಇದೆ. ಬಹಳಷ್ಟು ಸ್ಟೂಡೆಂಟ್ಸ್ ಅನ್ನ ನಾನು ನೋಡಿದ್ದೀನಿ. ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಿರ್ತಾರ. ಹೇಗೆ ಮಾಡ್ತಿರ್ತಾರ ಅಂದ್ರೆ ಕ್ವಶನ್ ಅನ್ನ ಓದ್ತಾರ, ಆನ್ಸರ್ ಟಿಕ್ ಮಾಡ್ತಾರ, ಮುಂದಕ್ಕೆ ಹೋಗ್ತಾರ. ಆನ್ಸರ್ ಅನ್ನು ಓದ್ತಾರ, ಮುಂದಕ್ಕೆ ಹೋಗ್ತಾರ. ಹಾಗೆ ಮಾಡೋದ್ರಿಂದ ಏನು ನಿಮಗೆ ಲಾಭ ಆಗುದಿಲ್ಲ, ಯೂಸ್ಫುಲ್ ಆಗುದಿಲ್ಲ. ನೀವು 100 ಕ್ವಶನ್ಸ್ ಬಿಡಿಸಿದ್ರೆ ಏನು 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 ಹೆಲ್ಪ್ ಆಗುದಿಲ್ಲ. ನೀವು ಒಂದು 100 ಕ್ವಶನ್ಸ್ ಬಿಡಿಸಿದ್ರು ಸಹಿತ. ಹೇಗೆ ಬಿಡಿಸ್ಬೇಕಂತಂದ್ರೆ ಕ್ವಶನ್ ಪೇಪರ್ ಹೇಗೆ ಸಾಲ್ವ್ ಮಾಡ್ಬೇಕಂತಂದ್ರೆ ಒಂದು ಕ್ವಶನ್ಸ್ ಅನ್ನ ತಗೊಳ್ರಿ. ಒಂದು ಕ್ವಶನ್ಸ್ ಅನ್ನ ಇನ್ ಡಿಟೇಲ್ ಆಗಿ ಬಿಡಿಸ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಆರ್ಟಿಕಲ್ ಮೇಲೆ ಒಂದು ಕ್ವಶನ್ ಇತ್ತು ಅಂತಂದ್ರೆ ಆ ಕ್ವಶನ್ ಅನ್ನು ಬಿಡಿಸೋದು ಅಷ್ಟೇ ಅಲ್ಲದೇನೆ ಇಡೀ ಆರ್ಟಿಕಲ್ ಚಾಪ್ಟರ್ ಅನ್ನ ನೀವು ಓದ್ಬೇಕು ಆ ಟೈಮ್ ನಲ್ಲಿ. ಆ ಒಂದು ಕ್ವಶನ್ ಬಿಡಿಸಿ ಆದ ನಂತರ ಅಥವಾ ಅದಕ್ಕಿಂತ ಮೊದಲ ಆರ್ಟಿಕಲ್ ಅನ್ನ ಚಾಪ್ಟರ್ ಅನ್ನ ಓದಿ ಆ ಕ್ವಶನ್ ಬಿಡಿಸ್ರಿ, ಅದು ಹೆಲ್ಪ್ಫುಲ್. ಓಕೆ, ಮೊದಲೊಂದು 50-60 ನೀವು ಹಾಗೇನೆ ಮಾಡ್ರಿ. ಕ್ವಶನ್ ಓದುದು, ಆನ್ಸರ್ ಬರೀ ಯೂಸ್ ಏನು ಆನ್ಸರ್ ಕಂಡು ಹಿಡಿದು ಮಾಡ್ರಿ. ಆದರೆ ಆ ಯಾವ ಟಾಪಿಕ್ ಮೇಲೆ ಇರ್ತದ ನೋಡ್ರಿ, ಅದು ಆ ಟಾಪಿಕ್ ಅನ್ನ ಕ್ಲಿಯರ್ ಆಗಿ ಓದ್ಬೇಕು. ಅಂದಾಗ ಮಾತ್ರ ನಿಮ್ಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ. ಆ ಬೇರೆ ಕ್ವಶನ್ಸ್ ಸಾಲ್ವ್ ಮಾಡಕ ಹೆಲ್ಪ್ಫುಲ್ ಆಗ್ತದೆ. ಓಕೆ, ಈಗ ನಾ ತಗೊಂಡಿದ್ದು ಇಡಿಎಂ ಮೇಲೆ, ಅಲಂಕಾರಿಕ ಪದ ಅಂತಾರ ಇಡಿಎಂ. ಮ್ಯಾನ್ ಆಫ್ ಸ್ಟ್ರಾ ಐತೆ. ಏನೆಂದಿದ್ದಾರೆ ಅವರು? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದಿ ಗಿವನ್ ಇಡಿಯಂ. ಸೂಕ್ತವಾದ ಅರ್ಥವನ್ನ ಹೇಳ್ರಿ ಅಂದಂಗ ಈ ಒಂದು ಇಡಿಯಂ ಇದೆ ಇಲ್ಲಿ. ಇದಕ್ಕೆ ಇದರ ಅರ್ಥಗಳನ್ನ ನಾವು ಇಲ್ಲಿ ಕೊಟ್ಟಿದೀವಿ. ಇದರ ಅರ್ಥವನ್ನ ಕೊಟ್ಟಿದೀವಿ ನಾವು. 4ರಲ್ಲಿ ಒಂದು ಇದೆ, ಅದು ಯಾವುದು ಕಂಡು ಹಿಡೀರಿ ಅಂದಾಗ, ಸೆಲೆಕ್ಟ್ ಮಾಡ್ರಿ ಅಂದಾಗ ನೋಡಿ. ಎ ಕಾಂಬಿನೇಷನ್ ಆಫ್ ಟೂ ಪೀಪಲ್ that is perfect in every way. A person who is disregarded as lacking character or morality. A child of celebrity or a famous person. A situation like a close contest. 4 ಆಪ್ಷನ್ಸ್ ಅದಾವ. ಈ 2 ಅರ್ಥದಲ್ಲಿ ಇವುಗಳನ್ನ ನೀವು ಕಂಡುಹಿಡಿಬೇಕು. ಒಂದು ಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಿರಲೇಬೇಕಾಗತ್ತ, ಅದು ಬೇರೆ ಆಪ್ಷನ್ ಇರುವುದಿಲ್ಲ ಅದಕ್ಕ. ಇದು ಒಂದು ನಿಮ್ಗೆ ಗೊತ್ತಿರಲೇಬೇಕಾಗತ್ತ, ಅದರ ಅರ್ಥ ಓದಿರ್ಲೇಬೇಕಾಗಿರ್ತದ. ಅದು ಒಂದು ವೇದಲ್ಲಿ ಕಂಡುಹಿಡಿಬೇಕು ನಾವು. ಇನ್ನೊಂದು ಏನಂತಂದ್ರ ಐಡಿಯಾ ಮಾಡ್ಬೇಕು. ಏನ್ ಮಾಡ್ಬೇಕು? ಆ ಕೊಟ್ಟಂತ ಪದವನ್ನ ಎನ್ಕ್ವೈರಿ ಮಾಡ್ರಿ ನೀವು. ಐ ಮೀನ್ ಅದ್ರ ಮೇಲಿಂದ ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ರಿ. ಮ್ಯಾನ್ ಆಫ್ ಸ್ಟ್ರಾ ಅಂತ ಐತೆ. ಅದಕ್ಕೆ ವೊಕ್ಯಾಬ್ಯುಲರಿ ನೋಡ್ರಿ ಎಷ್ಟು ಇಂಪಾರ್ಟೆಂಟ್. ಈ ಸ್ಟ್ರಾ ಅನ್ನೋ ಪದ ನಿಮಗೆ ಗೊತ್ತಿತ್ತು ಅಂದ್ರ, ಅದ್ರ ಕನ್ನಡದಲ್ಲಿ ಅಥವಾ ಅದರ ಅರ್ಥ ನಿಮಗೆ ಗೊತ್ತಿತ್ತು ಅಂತಂದ್ರೆ ಇದನ್ನ ಆಲ್ಮೋಸ್ಟ್ ನಿಮಗೆ ಆನ್ಸರ್ ಬರುವಂತ ಪಾಸಿಬಿಲಿಟಿ ಇರ್ತದೆ. ಓಕೆ, ಇದನ್ನ ಓದಿರ್ಲಿಕ್ಕಿಲ್ಲ ನೀವು, ಆದ್ರೆ ಆನ್ಸರ್ ಸಿಗುವಂತ ಚಾನ್ಸಸ್ ಇರ್ತದ. ಹೇಗೆ ಅಂತಂದ್ರೆ ಸ್ಟ್ರಾ ಅಂದ್ರೆ ಏನು? ಕಡ್ಡಿ, ಸಣ್ಣ ಕಡ್ಡಿ. ಮುರಿದ್ಬಿಟ್ರೆ ಹೋಗ್ಬಿಡೋದು ಸಣ್ಣ ಕಡ್ಡಿ. ಮ್ಯಾನ್ ಆಫ್ ಸ್ಟ್ರಾ ಅಂದ್ರ ಕಡ್ಡಿ ಅಂತ ಮನುಷ್ಯ ಅಂತ ಅರ್ಥ. ಈಸಿಯಾಗಿ ಬೆಂಡ್ ಆಗುತ್ತೆ, ಈಸಿಯಾಗಿ ಮುರಿದು ಹೋಗುತ್ತೆ ಅಂತ ಮನುಷ್ಯ. ಈಗ ಆಪ್ಷನ್ ಅನ್ನ ನೋಡ್ರಿ. ಈಸಿಯಾಗಿ ಮುರಿದು ಹೋಗುವಂತ ಮನುಷ್ಯ. ಮುರಿದು ಹೋಗುದಂತ ಅಂದ್ರ ಅರ್ಥ ಏನು? ಡಿಫೀಟೆಡ್, ನೋ ಯೂಸ್ ಎಟ್ ಆಲ್, ನೋ ಇಂಪಾರ್ಟೆನ್ಸ್, ನೋ ರಿಯಲ್ ಇಂಪಾರ್ಟೆನ್ಸ್. ಓಕೆ, ಈಗ ನೋಡ್ರಿ ಮ್ಯಾನ್ ಆಫ್ ಸ್ಟ್ರಾ. ಸ್ಟ್ರಾ ಅಂದ್ರೆ ಏನು? ಕಡ್ಡಿ. ಕಡ್ಡಿ ಅಂತ ಮನುಷ್ಯ ಅಂದ್ರೆ ಈಸಿಲಿ ಡಿಫೀಟೆಡ್, ಈಸಿಲಿ ಕಂಟ್ರೋಲೇಬಲ್, ಲೈಕ್ ದಿಸ್. ಈ ಕಾಂಬಿನೇಷನ್ ಆಫ್ ಟೂ ಪೀಪಲ್ ದಟ್ ಈಸ್ ಪರ್ಫೆಕ್ಟ್ ಇನ್ ಎವ್ರಿ ವೇ. ನೋಡ್ರಿ, ಇಬ್ರು ಇರ್ತಾರಂತ ಹೇಳ್ಯಾರ ಅದರಲ್ಲಿ. ಪರ್ಫೆಕ್ಟ್ ಆಗಿರ್ತಾರಂತ. ಪರ್ಫೆಕ್ಟ್ ಆಗಿರೋದಿಲ್ಲ. ಈಸಿಲಿ ಡಿಫೀಟೆಡ್ ಅಂದಿವಿ ನಾವು. ಪರ್ಫೆಕ್ಟ್ ಅನ್ನೋ ವರ್ಡ್ ಅಲ್ಲಿ ಮ್ಯಾಚ್ ಆಗುದನೇ ಇಲ್ಲ. ತೆಗೆದುಬಿಡೋದು ನೀವು ಆನ್ಸರ್. ನೆಕ್ಸ್ಟ್ ನೋಡ್ರಿ, ಎ ಪರ್ಸನ್ ಹೂ ಇಸ್ ಡಿಸ್ರಿಗಾರ್ಡೆಡ್ ಆಸ್ ಲ್ಯಾಕಿಂಗ್ ಕ್ಯಾರೆಕ್ಟರ್ ಆರ್ ಮೊರಾಲಿಟಿ. ಅವನಲ್ಲಿ ಒಂದು ಕರೇಜ್, ಸ್ಟ್ರೆಂತ್, ಇನ್ಫ್ಲೂಯೆನ್ಸ್, ಮೊರಾಲಿಟಿ, ಕ್ಯಾರೆಕ್ಟರ್ ಅನ್ನೋದೇ ಇರುವುದಿಲ್ಲ. ಬೋಗಸ್ ಏನು? ಈಸಿಲಿ ಹಿ ಕ್ಯಾನ್ ಬಿ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ಸ್. ಓಕೆ, ಅವನ್ನ ಏನು ಇನ್ಫ್ಲೂಯೆನ್ಸ್ ಮಾಡಬಹುದು ಇನ್ನೊಬ್ರು. ಸ್ಟ್ರೆಂತ್ ಇರುವುದಿಲ್ಲ ಅವನಲ್ಲಿ, ಪವರ್ ಇರುವುದಿಲ್ಲ ಅವನಲ್ಲಿ, ಅವನಿಗೆ ರಿಯಲ್ ಇಂಪಾರ್ಟೆನ್ಸ್ ಇರುವುದಿಲ್ಲ. ಅದನ್ನು ಕೊಟ್ಟಿದ್ದಾರೆ ಅವರು. ಓಕೆ, ಎ ಪರ್ಸನ್ ಹೂ ಇಸ್ ಡಿಸ್ರಿಗಾರ್ಡೆಡ್, ಹಿ ಇಸ್ ನಾಟ್ ಕನ್ಸಿಡರ್ಡ್ ಎಟ್ ಆಲ್, he has no influence, he has no strength, he has no character, he has no morality. Okay, like this. A child of celebrity or a famous person. ಪ್ರಸಿದ್ಧ ವ್ಯಕ್ತಿ ನೋಡ್ರಿ,
ಕಡ್ಡಿ ಏನಂತ ಹೇಳ್ತಾ ಇದ್ವಿ, ಅದು ಮುರಿದ್ರ ಈಸಿಲಿ ಕಂಟ್ರೋಲೇಬಲ್, ಈಸಿಲಿ ಏನು ಡಿಫೀಟೆಡ್ ಅಂತ ಹೇಳ್ತೀವಿ. ಮತ್ತೆ ಫೇಮಸ್ ಪರ್ಸನ್ ಹೆಂಗ್ ಆಗ್ತಾನೆ, ಈಸಿಲಿ ಡಿಫೀಟೆಡ್ ಆದ್ರೆ ಫೇಮಸ್ ಪರ್ಸನ್ ಅಂತ ಕನ್ಸಿಡರ್ ಆಗುದಿಲ್ಲ. ದಿಸ್ ಕೆನಾಟ್ ಬಿ ದ ಆನ್ಸರ್. ಎ ಸಿಚುವೇಶನ್ ಲೈಕ್ ಎ ಕ್ಲೋಸ್ ಕಂಟೆಕ್ಸ್ಟ್ ಒಂದು ಸಿಚುವೇಶನ್ ಇರ್ತದ, ಏನು ಬಹಳ ಹತ್ತಿರವಾದಂತ ಒಂದು ಸಿಚುವೇಶನ್, ಅದು ಕ್ಲೋಸ್ ಕಂಟೆಕ್ಸ್ಟ್ ಆಗಿರ್ತದ. ಓಕೆ, ಅಂದ್ರ ಸ್ಪರ್ಧಾರ್ಥಿಗಳು ಕ್ಲೋಸ್ ಆಗಿ ಕಂಟೆಸ್ಟ್ ಮಾಡ್ತಿರ್ತಾರ. ಅದು ಯಾವುದು ನಿಮಗೆ ಆಪ್ಷನ್ ಅಂದ್ರೆ, ದಿಸ್ ಇಸ್ ದ ಆಪ್ಷನ್, ಕರೆಕ್ಟ್ ಆಪ್ಷನ್. ಎ ಪರ್ಸನ್ ಹೂ ಇಸ್ ಡಿಸ್ರಿಗಾರ್ಡೆಡ್ ಆಸ್ ಎ ಲ್ಯಾಕಿಂಗ್ ಕ್ಯಾರೆಕ್ಟರ್ ಆರ್ ಮೊರಾಲಿಟಿ. ನೋಟ್ ಡಿಸ್ರಿಗಾರ್ಡೆಡ್, ರಿಗಾರ್ಡೆಡ್, ಡಿಸ್ರಿಗಾರ್ಡೆಡ್. ಇಲ್ಲೂ ಒಂದು ವರ್ಡ್ ಗೊತ್ತಾಗುತ್ತೆ ನಿಮ್ಗೆ, ರಿಗಾರ್ಡ್. ಇದು ವಿರುದ್ಧಾರ್ಥಕ ಪದ ಯಾವುದು, ಡಿಸ್ರಿಗಾರ್ಡ್. ಓಕೆ, ಲೈಕ್ ದಿಸ್. ಮ್ಯಾನ್ ಆಫ್ ಸ್ಟ್ರಾ ಹೇಳಿನಲ್ಲ, ಎ ಪರ್ಸನ್ ಹೂ ಹ್ಯಾಸ್ ನೋ ರಿಯಲ್ ಇಂಪಾರ್ಟೆನ್ಸ್, ಎ ಪರ್ಸನ್ ಹೂ ಈಸ್ ಈಸಿಲಿ ಡಿಫೀಟೆಡ್, ಅವನು ಬಹಳ ಈಸಿಯಾಗಿ ಸೋಲಿಸಬಹುದು. ಎ ಪರ್ಸನ್ ಹೂ ಹ್ಯಾಸ್ ನೋ ಇನ್ಫ್ಲೂಯೆನ್ಸ್, ಎ ಪರ್ಸನ್ ಹೂ ಹ್ಯಾಸ್ ನೋ ಸ್ಟ್ರೆಂತ್. ಆ ಕಡ್ಡಿಗೆ ಸ್ಟ್ರೆಂತ್ ಇರ್ತದನ್ರಿ, ಮುರಿದ್ ಬಿಟ್ರೆ ಹೋಗ್ಬಿಡ್ತದ. ಮ್ಯಾನ್ ಆಫ್ ಸ್ಟ್ರಾ ಅಂತ ಮನುಷ್ಯನಿಗೆ ಏನಂತೀವಿ, ಮ್ಯಾನ್ ಆಫ್ ಸ್ಟ್ರಾ ಅಂತೀವಿ. ಈಸ್ ಎ ಮ್ಯಾನ್ ಆಫ್ ಸ್ಟ್ರಾ. ಯಾವ ಮ್ಯಾನ್ ಆಫ್ ಸ್ಟ್ರಾ, ಏನು ಗೊತ್ತೇನೆ ಇಲ್ಲ, ಯಾರು ಪರಿಚಯನೂ ಇಲ್ಲ, ಏನೋ ಅವನ ಹತ್ರ ಸ್ಟ್ರೆಂತ್ನು ಇಲ್ಲ, ಅವನ ಹತ್ರ ಕರೇಜ್ನೂ ಇಲ್ಲ, ಹಿ ಹ್ಯಾಸ್ ನೋ ಕರೇಜ್ ಅಟ್ ಆಲ್, ಅಂತವ್ರಿಗೆ ಮ್ಯಾನ್ ಆಫ್ ಸ್ಟ್ರಾ ಅಂತಾರ. ನೋಡ್ರಿ, ಡಿಸ್ರಿಗಾರ್ಡೆಡ್, ರಿಗಾರ್ಡೆಡ್ ಅಂದ್ರೆ ಪರಿಗಣಿಸುವುದು, ಡಿಸ್ರಿಗಾರ್ಡೆಡ್ ಅಂದ್ರೆ ಪರಿಗಣಿಸದೇ ಇರುವುದು. ಯಾರು ಪರಿಗಣಿಸುದಿಲ್ಲ ಅವ್ರನ್ನ, ಯಾರು ಕನ್ಸಿಡರ್ ಮಾಡುದಿಲ್ಲ ಅವ್ರನ್ನ, ಯಾವ ಕೆಲಸಕ್ಕೂ ಕನ್ಸಿಡರ್ ಮಾಡುದಿಲ್ಲ. ಅಂತವ್ರಿಗೆ ಏನಂತಾರ, ಮ್ಯಾನ್ ಆಫ್ ಸ್ಟ್ರಾ ಅಂತಾರ, ಮ್ಯಾನ್ ಆಫ್ ಸ್ಟ್ರಾ. ಹಿಂಗ್ ಕಲಿಯುವುದ್ರಿಂದ ಏನಾಗುತ್ತ, ನೆನ್ಪಿನಲ್ಲಿನೂ ಉಳಿತದ ನಿಮ್ಗೆ ಅದು. ಸುಮ್ನೆ ಇದನ್ನ ಓದಿ, ಇದನ್ನ ಹಂಗೆ ಆಪ್ಷನ್ ಓದ್ಕೊಂತ ಹೋದ್ರ ಅದು ನೆನ್ಪನ ಉಳಿದಿಲ್ಲ ನಿಮ್ಗೆ. ಎಲ್ಲೋ ಏನೋ ಓದಿದ್ದೆ, ಮೀನಿಂಗ್ ಗೊತ್ತಿತ್ತು, ಓದಿದ್ದೆ ಅಂತ ಈ ತರ ಯೋಚನೆ ಮಾಡ್ಕೊತ ಹೋಗ್ತೀವಿ. ಅದ್ರ ಬದಲಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ಎಕ್ಸಾಂಪಲ್ ಅನ್ನ ನೀವು ನೋಡ್ಬೇಕು, 3-4 ಎಕ್ಸಾಂಪಲ್ಸ್ ಅನ್ನ. ಅಂದಾಗ ಅದು ನೆನಪಿನಲ್ಲಿನೂ ಉಳಿತದ, ನೀವು ಸೆಂಟೆನ್ಸ್ ಅನ್ನಲ್ಲಿನೂ ಬಳಸಬಹುದು. ನಿಮ್ಮ ಸ್ಪೋಕನ್ ಇಂಗ್ಲಿಷ್ ಸ್ಟ್ರಾಂಗ್ ಆಗ್ತದ. ಇಡಿಯಮ್ಸ್ ಅನ್ನ ಸಾಂದರ್ಭಿಕವಾಗಿ ಸುಟೇಬಲ್ ಪ್ಲೇಸ್ ದಲ್ಲಿ ನಾವು ಇಡಿಯಮ್ಸ್ ಅನ್ನ ಯೂಸ್ ಮಾಡಿದ್ರೆ ಬಹಳ ಹೆಲ್ಪ್ ಆಗ್ತಿರ್ತದ. ನಿಮ್ಮ ಸೆಂಟೆನ್ಸ್ ಸ್ಟ್ರಾಂಗ್ ಆಗ್ತಿರ್ತದ, ಇನ್ನೊಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡ್ತಿರ್ತದ. ಓಕೆ, ಹಂಗಂತೇಳಿ ನನಗೆ ಇಡಿಯಂ ಪರಿಚಯ, ಇಡಿಯಮ್ಸ್ 1000 ಗಂಟ್ಲೆ ಪರಿಚಯ ಅದಾವ ಅಂತ ತಿಳ್ಕೊಂಡು, 1000ಕ್ಕಿಂತ ಹೆಚ್ಚು ಇಡಿಯಮ್ಸ್ಗಳು ನನಗೆ ಗೊತ್ತು ಅಂತ ತಿಳ್ಕೊಂಡು, ಆ ನಾ ಇಡಿಯಮ್ಸ್ ಅನ್ನ ಪ್ರತಿ ಸೆಂಟೆನ್ಸ್ ನಲ್ಲಿ ಬಳಕೆ ಮಾಡ್ಕೊತ ಹೋದ್ರ ಅದು ತಪ್ಪು. ಅದು ಸೆಂಟೆನ್ಸ್ ಆಡ್ ಅನ್ಸ್ಬಿಡ್ತಾವ, ಸೆಂಟೆನ್ಸಸ್ ಆಡ್ ಅನಿಸ್ತಾವ, ಕೇಳುವವರಿಗೆ ಸರಿ ಅನ್ಸೋದಿಲ್ಲ. ನನ್ಗೆ ಇಡಿಯಮ್ಸ್ 1000 ಬರ್ತಾವ, ನಾ ಪ್ರತಿ ಒಂದು ಸೆಂಟೆನ್ಸ್ ದಲ್ಲಿ ಇಡಿಯಮ್ಸ್ ಅನ್ನ ಬಳಸಬಹುದು ಅಂತ ತಿಳ್ಕೊಂಡು ನೀವು ಇಡಿಯಮ್ಸ್ ಅನ್ನ ಕಂಟಿನ್ಯೂಸ್ ಆಗಿ ಬಳಸ್ಕೋತಾ ಹೋದ್ರೆ ವಾಕ್ಯಗಳು, ನಿಮ್ಮ ಒಂದು ಮಾತು ಕೆಟ್ಟ ಹೋಗ್ಬಿಡ್ತದೆ. ಸಾಂದರ್ಭಿಕವಾಗಿ ಮಾತ್ರ ಬಳಸ್ಬೇಕಾದ್ರೆ. ಓಕೆ, ಲೈಕ್ ದಿಸ್. ಅದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತ ಗ್ರಾಜುಯಲಿ. ಈ ತರ ನೀವು ಸ್ಟಡಿ ಮಾಡ್ಬೇಕು. ಈಗ ನೋಡ್ರಿ, ಐ ಹ್ಯಾವ್ ಗಿವನ್ ಯು ದ ಎಕ್ಸಾಂಪಲ್ಸ್ ಯೂಸಿಂಗ್ ದಿಸ್ ಮ್ಯಾನ್ ಆಫ್ ಸ್ಟ್ರಾ. ನೋಡ್ರಿ, ಹಿ ಈಸ್ ಓನ್ಲಿ ಎ ಮ್ಯಾನ್ ಆಫ್ ಸ್ಟ್ರಾ. ನೀವು ಇಲ್ಲಿ ಬರೀಬಹುದು, ಹಿ ಈಸ್ ಎ ವೀಕ್ ಪರ್ಸನ್. ಮ್ಯಾನ್ ಆಫ್ ಸ್ಟ್ರಾ ಅಂದ್ರೆ ವೀಕ್. ಕಡ್ಡಿ ಅನ್ನೋದು ವೀಕ್ ಇರ್ತದಲ್ಲ, ಅಂದ್ರೆ ಮುರಿದ್ಬಿಟ್ಟು ಹೋಗ್ಬಿಡುತ್ತೆ, ಚಟ್ ಅಂದ್ಬಿಡುತ್ತೆ, ಮುರಿದು ಹೋಗ್ಬಿಡ್ತದೆ. ಮ್ಯಾನ್ ಆಫ್ ಸ್ಟ್ರಾ ಅಂದ್ರೆ ಆ ಮನುಷ್ಯ ಅಷ್ಟು ಕರೇಜಿಯಸ್ ಆಗಿಲ್ಲ, ಆ ಮನುಷ್ಯ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ವೀಕ್ ಅದನ, ಡಿಸಿಷನ್ ಅನ್ನ ತಗೊಳಕ್ ಆಗುದಿಲ್ಲ, ಅವನ್ನೆಲ್ಲರೂ ಡಿಸ್ರಿಗಾರ್ಡ್ ಮಾಡ್ತಾರ ಅನ್ನೋ ಅರ್ಥ. ಓಕೆ, ಆ ಸ್ಟ್ರಾ ಮೂಲಕನು, ಆ ಒಂದು ವರ್ಡ್ ಮೂಲಕನು ಆ ತರ ನೀವು ಭಾವಿಸ್ಕೊಳ್ಬಹುದು. ಓಕೆ, ಲೈಕ್ ದಿಸ್. ಹಿ ಈಸ್ ಓನ್ಲಿ ಎ ಮ್ಯಾನ್ ಆಫ್ ಸ್ಟ್ರಾ, ಹಿ ಕೆನಾಟ್ ಟೇಕ್ ಸ್ಟ್ರಾಂಗ್ ಡಿಸಿಷನ್ಸ್. ಮತ್ತ ಬಹಳ ವೀಕ್ ಇದ್ದವರು, ದೇ ಕೆನಾಟ್ ಟೇಕ್ ಸ್ಟ್ರಾಂಗ್ ಡಿಸಿಷನ್ಸ್, ಪ್ರಾಪರ್ ಡಿಸಿಷನ್ಸ್, because they do not have courage, they do not have strength, they do not have power and influence. Okay, these things matter. But when you are a man of strong, you cannot take proper decisions. Okay, like this. ಈ ಸಾಂದರ್ಭಿಕವಾಗಿ ಯೂಸ್ ಮಾಡ್ಬೇಕು ನೀವು. ಓಕೆ, ಏನು ಇಡಿಯಮ್ಸ್ ಅನ್ನು. ದ ಕ್ರಿಮಿನಲ್ಸ್ ಯೂಸ್ ಹಿಮ್, ಅವ್ನು ಯೂಸ್ ಮಾಡಿದ್ರು ಏನಂತ, ಹೆಂಗ್ ಯೂಸ್ ಮಾಡಿದ್ರು, ಆಸ್ ಎ ಮ್ಯಾನ್ ಆಫ್ ಸ್ಟ್ರಾ ಟು ಹೈಡ್ ದೇರ್ ಇಲ್ಲಿಗಲ್ ಆಕ್ಟಿವಿಟೀಸ್. ತಮ್ಮ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಏನು ಮಾಡಾಕ ಏನ್ ಮಾಡಿದ್ರು ಅವರು, ಅವನನ್ನ ಬಳಸ್ಕೊಂಡ್ರು. ಅವನ್ನ ಯಾಕೆ ಬಳಸ್ಕೊಂಡ್ರು, ಮ್ಯಾನ್ ಆಫ್ ಸ್ಟ್ರಾ. ಅವನನ್ನ ಹೆಂಗ್ ಬಳಸ್ಕೊಂಡ್ರು, ಮ್ಯಾನ್ ಆಫ್ ಸ್ಟ್ರಾಂಗ್ ಬಳಸ್ಕೊಂಡ್ರು. ಅಂದ್ರೆ ವೀಕ್ ಅದನವ, ಅದಕ್ಕಾಗಿ ವೀಕ್ ಪರ್ಸನ್ ಇದ್ದ, ಹಿ ಕೆನಾಟ್ ಪ್ರೊಟೆಸ್ಟ್, ಕ್ಯಾನ್ ಬಿ ಈಸಿಲಿ ಬೆಂಟ್, ಈಸಿಯಾಗಿ ಬೆಂಡ್ ಆಗಿಬಿಡ್ತಾನ, ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ಒಳಗಾಗಿ ಬಿಡ್ತಾನ. ಸೊ ಆತರ ಈ ಕ್ರಿಮಿನಲ್ಸ್ ಯೂಸ್ ಹಿಮ್ ಆಸ್ ಎ ಮ್ಯಾನ್ ಆಫ್ ಸ್ಟ್ರಾ. ಅವನನ್ನ ಹೆಂಗ್ ಯೂಸ್ ಮಾಡ್ಕೊಂಡ್ರು, ಮ್ಯಾನ್ ಆಫ್ ಸ್ಟ್ರಾ ನನ್ನಾಗಿ ಯೂಸ್ ಮಾಡ್ಕೊಂಡ್ರು.
ಓಕೆ, ಅಂದ್ರ ವೀಕ್ ಪರ್ಸನ್ ಆಗಿ ಯೂಸ್ ಮಾಡ್ಕೊಂಡು ವೀಕ್ ಪರ್ಸನ್ ಆಗಿದ್ದವ. ಓಕೆ, ಅಥವಾ ವೀಕ್ ಮಾಡಿಬಿಟ್ರ ಅವನು, ಮ್ಯಾನ್ ಆಫ್ ಸ್ಟ್ರಾಂಗ್ ಅನ್ನಾಗಿ ಪರಿವರ್ತನೆ ಮಾಡಿಬಿಟ್ರ ಅವನು. ಆ ಅರ್ಥದಲ್ಲಿ ಡೋಂಟ್ ಥಿಂಕ್ ಹಿ ಇಸ್ ಎ ಲೀಡರ್. ಅವನ್ ಲೀಡರ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಜಸ್ಟ್ ಎ ಮ್ಯಾನ್ ಆಫ್ ಸ್ಟ್ರಾ, ಜಸ್ಟ್ ಎ ಮ್ಯಾನ್ ಆಫ್ ಸ್ಟ್ರಾ, ಲೀಡರ್ ಏನ್ ಅಲ್ಲವ. ಜಸ್ಟ್ ಎ ಮ್ಯಾನ್ ಆಫ್ ಸ್ಟ್ರಾ ಅಂದ್ರೆ ಅವ್ ಕರೇಜ್ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ಏನು ಏನು ಯಾವುದೇ ತರ ಪ್ರಾಪರ್ ಡಿಸಿಷನ್ ಅನ್ನ ತಗೊಳ್ಳೋದಿಲ್ಲ, ಈಸಿಲಿ ಡಿಫೀಟ್ ಆಗ್ತಾನ, ಈ ತರ ಹೇಳ್ದಂಗ. ಈ ಡೋಂಟ್ ಥಿಂಕ್ ಈಸ್ ಎ ಲೀಡರ್, ಲೀಡರ್ನೇ ಅಲ್ಲವ. ಈಸ್ ಜಸ್ಟ್ ಎ ಮ್ಯಾನ್ ಆಫ್ ಸ್ಟ್ರಾ. ಡಸಂಟ್ ಹ್ಯಾವ್ ಕರೇಜ್, ಡಸಂಟ್ ಹ್ಯಾವ್ ಸ್ಟ್ರೆಂತ್, he doesn't have you know uh, proper thoughts like this. ಈ ತರ ನೀವು ಸೆಂಟೆನ್ಸ್ 3, 4, 5 ಸೆಂಟೆನ್ಸ್ ಗಳನ್ನ ಅದನ್ನ ಬಳಕೆ ಮಾಡಿದ್ದನ್ನ ನೀವು ನೋಡ್ಬೋದು. ಈಗೇನು ಚಾಟ್ ಜಿಪಿಟಿ ಇದೆ, ಅದರಲ್ಲಿ ಕರೆಕ್ಟ್ ಆಗಿ ನನಗೆ ಇದು ಬೇಕು, ಇಂತ ಎಕ್ಸಾಂಪಲ್ ಬೇಕು ಅಂತ ಕೊಟ್ಬಿಟ್ರು ಬಂದ್ಬಿಡ್ತದೆ. ನೀವು ಎಕ್ಸಾಂಪಲ್ಸ್ ಓದಿದಾಗ ಇನ್ನಿಷ್ಟು ನಿಮ್ ತಲೆಯಲ್ಲಿ ಆ ವರ್ಡ್ ಮೀನಿಂಗ್ ಉಳಿತದ, ಮತ್ತೆ ನಿಮ್ ಸ್ಪೋಕನ್ ಇಂಗ್ಲಿಷ್ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತದೆ. ನೆಕ್ಸ್ಟ್ ದೆನ್ ಕರೆಕ್ಟ್ ಇಡಿಯಂ ಅಂದ್ರೆ ಏನು? ಇಡಿಯಂ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್. ನೋಡ್ರಿ, ಮ್ಯಾನ್ ಆಫ್ ಸ್ಟ್ರಾ ಅನ್ನೋದು ಗ್ರೂಪ್ ಆಫ್ ವರ್ಡ್ಸ್ ಅಲ್ಲ, ಮ್ಯಾನ್ ಆಫ್ ಸ್ಟ್ರಾ ಗ್ರೂಪ್ ಆಫ್ ವರ್ಡ್ಸ್, ಗ್ರೂಪ್ ಆಫ್ ವರ್ಡ್ಸ್. ಇಡಿಯಂ ಅನ್ನೋದು ಗ್ರೂಪ್ ಆಫ್ ವರ್ಡ್ಸ್ that has a special meaning different from the literal meaning. ಅದಕ್ಕೆ ಸ್ಪೆಷಲ್ ಮೀನಿಂಗ್ ಇರ್ತದ, ಸ್ಪೆಷಲ್ ಮೀನಿಂಗ್ ಇರ್ತದ, ಲಿಟರಲ್ ಮೀನಿಂಗ್ ಅಲ್ಲ. ನೀವು ತಿಳ್ಕೋಬೇಕು. ಲಿಟರಲ್ ಮೀನಿಂಗ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಮ್ಯಾನ್ ಆಫ್ ಸ್ಟ್ರಾ ಅಂತ ಹೇಳಿನಿ, ಅದ್ರ ಲಿಟರಲ್ ಮೀನಿಂಗ್ ಅಂದ್ರ ಕಡ್ಡಿಯ ಮನುಷ್ಯ, ಅದ್ರ ಲಿಟರಲ್ ಮೀನಿಂಗ್. ಅದ್ರ ಒಳಾರ್ಥ, ಇನ್ನರ್ ಮೀನಿಂಗ್ ಅಥವಾ ಸ್ಪೆಷಲ್, ಇಟ್ ಹ್ಯಾಸ್ ಸ್ಪೆಷಲ್ ಮೀನಿಂಗ್ ಆಲ್ಸೋ. ಓಕೆ, ಅದಕ್ಕೇನಂತೀವಿ ಇಡಿಯಂ ಅಂತ ಕರಿತೀವಿ. ಡಿಫ್ರೆಂಟ್ ಫ್ರಮ್ ಲಿಟರಲ್ ಮೀನಿಂಗ್, ಲಿಟರಲ್ ಮೀನಿಂಗ್ ಅಲ್ಲ ಅದು. ಕಡ್ಡಿಯ ಮನುಷ್ಯ ಅಂತಂದ್ರೆ ಕಡ್ಡಿಯ ಮನುಷ್ಯ ಅಲ್ಲ, ಕಡ್ಡಿ ಅಂತ ಮನುಷ್ಯ ಅಲ್ಲ. ಓಕೆ, ಕನ್ನಡದಲ್ಲಿ ಅರ್ಥ ಆಗುತ್ತೆ ಅದು. ಕಡ್ಡಿಯ ಮನುಷ್ಯ ಅಂತ, ಕಡ್ಡಿ ಅಂತ ಮನುಷ್ಯ ಅಂದ್ರ ನೀವು ಆ ಅದರ ಸ್ಪೆಷಲ್ ಮೀನಿಂಗ್ ಅನ್ನ ಅರ್ಥ ಮಾಡ್ಕೊಳ್ಬೇಕು, ಅದು ಅವಾಗ ಇಡಿಯಂ ಆಗುತ್ತದೆ. ದ ಲಿಟರಲ್ ಮೀನಿಂಗ್ ಇಟ್ ಹ್ಯಾಸ್ ಎ ಸ್ಪೆಷಲ್ ಮೀನಿಂಗ್. ಸ್ಪೆಷಲ್ ಮೀನಿಂಗ್ ಅನ್ನೋದು ಹಿ ಈಸ್ ವೀಕ್, ಹಿ ಹ್ಯಾಸ್ ನೋ ಸ್ಟ್ರೆಂತ್, ಹಿ ಹ್ಯಾಸ್ ನೋ ಕರೇಜ್ ಅನ್ನೋದು ಸ್ಪೆಷಲ್ ಮೀನಿಂಗ್. ಅದು ಲಿಟರಲ್ ಮೀನಿಂಗ್ ಕಡ್ಡಿಯ ಮನುಷ್ಯ. ಓಕೆ, ಲೈಕ್ ದಿಸ್. ದ ಮೀನಿಂಗ್ ಕೆನಾಟ್ ಬಿ ಅಂಡರ್ಸ್ಟುಡ್ ಬೈ ವರ್ಡ್. ಬರೇ ವರ್ಡ್ ನೋಡೋದ್ರಿಂದ ಮೀನಿಂಗ್ ಅರ್ಥ ಆಗೋದಿಲ್ಲ ನಿಮಗೆ. ಒಂದು ಸ್ಪೆಷಲ್ ಮೀನಿಂಗ್ ಇರ್ತದ, ವಿಶೇಷವಾದಂತ ಒಂದು ಅರ್ಥ ಇರ್ತದ. ಬರೀ ಕಡ್ಡಿ ಮನುಷ್ಯ ಅಂತ ಅಂದ್ರೆ ಅರ್ಥ ಆಗುದಿಲ್ಲ ನಿಮ್ಗೆ. ಸ್ಪೆಷಲ್ ಮೀನಿಂಗ್ ಏನು? ವೀಕ್ ಮ್ಯಾನ್. ಓಕೆ, ಸರಿಯಾದಂತ ವಿಚಾರಗಳನ್ನು ಹೊಂದಿರದೇ ವ್ಯಕ್ತಿ. ಹಿ ಇಸ್ ಡಿಸ್ರಿಗಾರ್ಡೆಡ್ ಇನ್ ಸೊಸೈಟಿ, ಲೈಕ್ ದಿಸ್. ದ ಮೀನಿಂಗ್ ಕೆನ್ ನಾಟ್ ಬಿ ಅಂಡರ್ಸ್ಟುಡ್ ಬೈ ವರ್ಡ್. ಬರೇ ಪದವನ್ನ ನೋಡಿ ನೀವು ಅದ್ರ ಮೀನಿಂಗ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂಗಿಲ್ಲ. ಲೈಕ್ ದಿಸ್, ಇಟ್ ಹ್ಯಾಸ್ ಎ ಫಿಗರೇಟಿವ್ ಮೀನಿಂಗ್. ಫಿಗರೇಟಿವ್ ಅಂತಂದ್ರ ಸ್ಪೆಷಲ್ ಮೀನಿಂಗ್, ಅಲಂಕಾರಿಕವಾಗಿರ್ತದ. ಓಕೆ, ಈಗ ನೋಡ್ರಿ, ಈಗ ಕಿಕ್ ದ ಬಕೆಟ್ ಅಂತಾರ, ಇದು ಒಂದು ಇಡಿಯಂ. ಕಿಕ್ ದ ಬಕೆಟ್, ಕಿಕ್. ನಿಮ್ಗೆ ನೋಡ್ರಿ ಎಲ್ಲಾ ಅರ್ಥದ. ನಿಮ್ಗೆ ಕಿಕ್ ಅನ್ನೋದೇನು? ಒದೆ. ದ ಬಕೆಟ್ ಅಂದ್ರ ಬಕೆಟ್, ನಿಮ್ಗೆ ಗೊತ್ತಿದೆ ಬಕೆಟ್. ನಾವು ಸ್ನಾನ ಮಾಡಕ್ ಯೂಸ್ ಮಾಡ್ತೀವಿ, ಅದು ಬಕೆಟ್. ಕಿಕ್ ದ ಬಕೆಟ್, ಇದು ಲಿಟರಲ್ ಮೀನಿಂಗ್ ಏನು? ಬಕೆಟ್ ಅನ್ನ ಒದೆಯುವುದು. ನಾ ಹೇಳಿದ್ ಕಿಕ್ ದ ಬಕೆಟ್ ಅಂದ್ರೆ ಓದಿ ಬಿಡ್ತಾರೆ, ಅದು ಲಿಟರಲ್ ಮೀನಿಂಗ್. ಅದು ಇದನ್ನ ಹೇಳಿದ್ರೆ ನೋಡ್ರಿ, ಸ್ಪೆಷಲ್ ಮೀನಿಂಗ್ ಇರ್ತದೆ ಇದಕ್ಕೊಂದು. ಇದು ಇಡಿಯಂ ಇದೆ, ಆಕ್ಚುಲಿ ಇಡಿಯಂ. ಮೈ ಗ್ರ್ಯಾಂಡ್ ಮದರ್ ಕಿಕ್ಡ್ ದ ಬಕೆಟ್ ಅಂತೀನಿ, ಅದು V2 ಫಾರ್ಮ್ ಮಾಡಿ ನಾವು. ಕಿಕ್, ಕಿಕ್ಡ್, ಕಿಕ್ಡ್ ಯಾವ ಫಾರ್ಮ್ ದಲ್ಲಿ ಆದ್ರೂ ಯೂಸ್ ಮಾಡ್ತಿರ್ಬೋದು ನೀವು ಅದನ್ನ. ಮೈ ಗ್ರ್ಯಾಂಡ್ ಮದರ್ ಕಿಕ್ಡ್ ದ ಬಕೆಟ್. ಕಿಕ್ಡ್ ದ ಬಕೆಟ್ ಅಂದ್ರೆ ಡೈ ಅಂದಂಗ. ಏನ್ ಹೇಳ್ರಿ? ಡೈ. ನೋಡ್ರಿ, ಬಕೆಟ್ ಓದಿದಂದ್ರ ಸ್ಪೆಷಲ್ ಮೀನಿಂಗ್ ಏನೈತೆ? ಡೈ ಇದೆ. ಆದ್ರೆ ಲಿಟರಲ್ ಮೀನಿಂಗ್ ಏನ? ಬಕೆಟ್ ಓದಿದ್ದು, ಅದು ಲಿಟರಲ್ ಮೀನಿಂಗ್. ಯು ಕೆನ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದಿ ಇಡಿಯಂ ಬೈ ವರ್ಡ್. ಬರೀ ಪದವನ್ನ ನೋಡಿ ನೀವು ಅದರ ಮೀನಿಂಗ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬಾರ್ದು. ಅದಕ್ಕೊಂದು ಸ್ಪೆಷಲ್ ಮೀನಿಂಗ್ ಇರ್ತದ, ಫಿಗರೇಟಿವ್ ಮೀನಿಂಗ್ ಇರ್ತದ ಅದಕ್ಕೆ. ಓಕೆ, ಕಿಕ್ ದ ಬಕೆಟ್, ಬಕೆಟ್ ಅನ್ನು ಓದಿದಂದ್ರ ಇಡಿಯಂದಲ್ಲಿ ಹೇಳುದಂದ್ರ ಅದೊಂದು ಇಡಿಯಂ. ಅದಕ್ಕೆ ಸ್ಪೆಷಲ್ ಮೀನಿಂಗ್ ಏನಂದ್ರ ಡೈ ಅಂತ ಅರ್ಥ. ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತಾರ, ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತಾರ. ಈಗ ನೋಡ್ರಿ, ಇದಕ್ಕೆ ಲಿಟರಲ್ ಮೀನಿಂಗ್ ಏನ? ಒನ್ಸ್, ಒಮ್ಮೆ, ಅಥವಾ ಮೂನ್ ಈಸ್
ಬ್ಲೂ ಅಂತ ಹೇಳೋದು. ಓಕೆ, ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತಾರ ನೋಡ್ರಿ. ಒನ್ಸ್ ಇನ್ ಎ ಬ್ಲೂ ಮೂನ್ ರೇರ್ಲಿ ಅಂತ ಅರ್ಥ ಅದು. ರೇರ್ಲಿ ಯಾವಾಗಾದ್ರೂ ಒಮ್ಮೆ. ಒನ್ಸ್ ಇನ್ ಎ ಬ್ಲೂ ಮೂನ್ ಅಂದ್ರ ಸ್ಪೆಷಲ್ ಮೀನಿಂಗ್ ಏನು? ರೇರ್ಲಿ, ಟೈಮ್ ಅಂಡ್ ಅಗೇನ್ ಅಲ್ಲ, ಮತ್ತೆ ಮತ್ತೆ ಅಲ್ಲ. ಒನ್ಸ್ ಇನ್ ಎ ಬ್ಲೂ ಮೂನ್ ಅನ್ಎಕ್ಸ್ಪೆಕ್ಟೆಡ್ ಅಂತ ನೋಡ್ರಿ, ಅನಿರೀಕ್ಷಿತವಾಗಿ. ಯಾವ ಕ್ಲಾಸಿಗೆ ಒನ್ಸ್ ಇನ್ ಎ ಬ್ಲೂ, ಹಿ ಕಮ್ಸ್ ಟು ಕ್ಲಾಸ್ ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತಾರ. ಅಂದ್ರೆ ಯಾವಾಗಾದ್ರೂ ಒಮ್ಮೆ ಬರ್ತಾನಂತ, ಅನಿರೀಕ್ಷಿತವಾಗಿ ಅಂತಾನೂ ಅರ್ಥ ಇದೆ. ಓಕೆ, ಇನ್ನು ನೋಡ್ರಿ, ಒನ್ಸ್ ಅಂದ್ರ ಒಮ್ಮೆ, ಇನ್ ಬ್ಲೂ ಮೂನ್ ಅಂದ್ರ ಏನು ಬ್ಲೂ ಮೂನ್ ಅರ್ಥ ನೋಡ್ರಿ. ಬ್ಲೂ ಮೂನ್ ಚಂದ್ರ, ಬ್ಲೂ ನೀಲಿ, ನೀಲಿ ಚಂದ್ರ, ಇದು ಲಿಟರಲ್ ಮೀನಿಂಗ್. ನೀಲಿ ಚಂದ್ರ ಒಮ್ಮೆ ಲಿಟರಲ್ ಮೀನಿಂಗ್. ಸ್ಪೆಷಲ್ ಮೀನಿಂಗ್ ಅನ್ಎಕ್ಸ್ಪೆಕ್ಟೆಡ್, ರೇರ್ಲಿ. ಇಂಥವಕ್ಕೇನಂತಾರ ಇಡಿಯಮ್ಸ್ ಅಂತಾರ. ಸಾಕಷ್ಟು ಇಡಿಯಮ್ಸ್ ಅದಾವ. ಅವುಗಳನ್ನ ನೀವು ನೋಡ್ಬೇಕು. ನಮ್ಮ ವೊಕ್ಯಾಬುಲರಿ ಪಾರ್ಟ್ ಅನ್ನ ಹೇಳ್ತಾ ಇರ್ತೀವಲ್ಲ ನಮ್ಮ ಗ್ರಾಮರ್ ಕೋರ್ಸ್ದಲ್ಲಿ, ಡೈಲಿ 15-20 ನಿಮಿಷ, ಅದು ಒಂದು ಟಾಪಿಕ್ ಇದೆ ನಮ್ಮಲ್ಲಿ. ಓಕೆ, ಇಡಿಯಮ್ಸ್. ಅದನ್ನು ಸಹಿತ ಸುಮಾರು 1 ತಿಂಗಳ ಕಾಲ ನಿಮ್ಗೆ ಎಕ್ಸಾಮಿಗೆ ಬರುವಂತವನೇ ಇಡಿಯಮ್ಸ್ ಅನ್ನು ನಾವು ಡಿಸ್ಕಷನ್ ಮಾಡ್ಕೋತಾ ಹೋಗ್ತೀವಿ. ಸುಮಾರು ಒಂದು 500 ಇಡಿಯಮ್ಸ್ ಅನ್ನ ಡಿಸ್ಕಷನ್ ಮಾಡ್ತೀವಿ ಎಕ್ಸಾಮಿಗೆ ಬರುವಂತವನೇ. ಓಕೆ, ಸೊ ಅದಕ್ಕಾಗಿ ಆ ಗ್ರಾಮರ್ ನ ನೀವು ಟಾಪಿಕ್ಸ್ ಅನ್ನ, ಗ್ರಾಮರ್ ಕ್ಲಾಸಸ್ ಅನ್ನ ಡೈಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಹೋಗುತ್ತಾ. ಈಗ ವರ್ಬ್ ಅನ್ನ ಹೇಳ್ತಾ ಇದೀನಿ ಗ್ರಾಮರ್ ಟಾಪಿಕ್ ಅಲ್ಲಿ. ಓಕೆ, ಸೊ ಅದಕ್ಕಾಗಿ ಈ ತರ ನೀವು ಬಿಡಿಸ್ಬೇಕು. ಈಗ ಎಕ್ಸಾಂಪಲ್ ನೋಡ್ರಿ, ಇಂಥವ್ ಇದೇ ತರ ಇರುವಂತ ಒಂದು ಎಕ್ಸಾಂಪಲ್, ಮ್ಯಾನ್ ಆಫ್ ಸ್ಟ್ರಾ ಅಂತ ಏನಿದೆಯಲ್ಲ, ಅದೇ ತರ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಮತ್ತೆ ಮ್ಯಾನದಿಂದ ಯಾವ ಇಡಿಯಮ್ಸ್, ಮ್ಯಾನ್ ಆಫ್ ಆನರ್ ಅಂತಾರ. ಮ್ಯಾನ್ ಆಫ್ ಆನರ್ ನೋಡ್ರಿ, ಆನರ್ ಅದ್ರ ವರ್ಡ್ ನೋಡಿದ್ರೆ ಗೊತ್ತಾಗತ್ತೆ. ಆನರ್ ಅನ್ನೋದು ಗೌರವ. ಅಂದ್ರೆ ಮ್ಯಾನ್ ಆಫ್ ಆನರ್ ಅಂದ್ರೆ ಅದು ಪಾಸಿಟಿವ್ ಮೀನಿಂಗ್ ಐತೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಆಪ್ಷನ್ ನೆಗೆಟಿವ್ ಇರ್ತಾವ ಇಲ್ಲಿ, ಆ ನೆಗೆಟಿವ್ ಇದ್ದು ತೆಗೆದ್ಬಿಡ್ಬೇಕು, ಪಾಸಿಟಿವ್ ಇದ್ದಿದ್ದು ಅಷ್ಟೇ ಆನ್ಸರ್ ಆಗಿರ್ತದ ಅಂತ ತಿಳ್ಕೊಬೇಕು. ಹಂಗೂ ನೀವು ಕಂಡು ಹಿಡಿಬಹುದು ಸಮಟೈಮ್ಸ್. ಅ ಪರ್ಸನ್ ಹೂ ಕೀಪ್ಸ್ ಪ್ರಾಮಿಸಸ್ ಅಂಡ್ ಫಾಲೋಸ್ ಮಾರಲ್ ಪ್ರಿನ್ಸಿಪಲ್ಸ್, ಮ್ಯಾನ್ ಆಫ್ ಆನರ್ ಅಂತೀವಿ ಅವ್ರಿಗೆ. ಏನು ಪ್ರಾಮಿಸ್ ಕೊಡೋದು, ಅಥವಾ ಬಹಳ ನೈತಿಕತೆಯಿಂದ ಬದುಕುವುದು, ಅಥವಾ ಒಂದು ರೆಸ್ಪೆಕ್ಟೆಡ್ ಪರ್ಸನ್ ಆಗಿ ಸೊಸೈಟಿಯಲ್ಲಿ ಇರುವುದು, ಅದಕ್ಕೇನಂತಾರ ಅವ್ರಿಗೆ ಮ್ಯಾನ್ ಆಫ್ ಆನರ್ ಅಂತಾರ. ಹಿ ಇಸ್ ರೆಸ್ಪೆಕ್ಟೆಡ್ ಇನ್ ಸೊಸೈಟಿ, ಹಿ ಫಾಲೋಸ್ ಮಾರಲ್ ಪ್ರಿನ್ಸಿಪಲ್ಸ್. ಓಕೆ, ಹಿ ಫಾಲೋಸ್ ಸೆಟ್ ರೂಲ್ಸ್, ಹಿ ಕೀಪ್ಸ್ ಪ್ರಾಮಿಸಸ್, ಹಿ ಡಸ್ ನಾಟ್ ಬ್ರೇಕ್ ದ ಪ್ರಾಮಿಸಸ್. ಓಕೆ, ಅಂತವ್ರಿಗೆ ಏನಂತಾರ ಮ್ಯಾನ್ ಆಫ್ ಆನರ್ ಅಂತಾರ, ಗೌರವಯುತ ಮನುಷ್ಯ ಅಂತ. ಲೈಕ್ ದಿಸ್. ಈಗ ಮ್ಯಾನ್ ಆಫ್ ಮೀನ್ಸ್ ಅಂತಾರ, ವೆಲ್ದಿ ಪರ್ಸನ್. ಮ್ಯಾನ್ ಆಫ್ ಮೀನ್ಸ್, ಹಿ ಇಸ್ ಎ ಮ್ಯಾನ್ ಆಫ್ ಮೀನ್ಸ್ ಅಂದ್ರೆ ಹಿ ಇಸ್ ವೆಲ್ದಿ ಪರ್ಸನ್, ಹಿ ಇಸ್ ರಿಚ್ ಪರ್ಸನ್, ಶ್ರೀಮಂತ ಮನುಷ್ಯ ಅಂದಾಗ. ದೆನ್ ಮ್ಯಾನ್ ಆಫ್ ಲೆಟರ್ಸ್ ಅಂತ ನೋಡ್ರಿ, ಲೆಟರ್ಸ್, ಮ್ಯಾನ್ ಆಫ್ ಲೆಟರ್ಸ್, ಪಂಡಿತ, ಬಹಳಷ್ಟು ವಿಷಯಗಳನ್ನ ಕಲ್ತಿರು. ಹಿ ಇಸ್ ಮ್ಯಾನ್ ಆಫ್ ಲೆಟರ್ಸ್ ಇನ್ ಲಿಟ್ರೇಚರ್. ಅವ ಲಿಟ್ರೇಚರ್ ದಲ್ಲಿ ಮ್ಯಾನ್ ಆಫ್ ಲೆಟರ್ಸ್ ಅವ ಅಂದ್ರ ಬಹಳಷ್ಟು ಕಲಿತಾವ, ಬಹಳಷ್ಟು ಜಾನನ ಇದ್ದಾವ, ಪಂಡಿತ ಅವ, ಅದರಲ್ಲಿ ಪಂಡಿತ. ಏ ದೊಡ್ಡ ಪಂಡಿತ್ರಿ ಅವ ಅಂತಾರ. ಹಿ ಇಸ್ ಎ ಮ್ಯಾನ್ ಆಫ್ ಲೆಟರ್ಸ್ ಇನ್ ಹಿಸ್ಟ್ರಿ. ಲೈಕ್ ದಿಸ್, ಎ ಮ್ಯಾನ್ ಆಫ್ ಲೆಟರ್ಸ್, ಎ ಲರ್ನೆಡ್ ಆರ್ ಲಿಟರರಿ ಪರ್ಸನ್. ಲರ್ನೆಡ್ ಪರ್ಸನ್, ಹೆಚ್ಚು ಕಲಿತಂತ ವ್ಯಕ್ತಿ. ನಾವು ಪಂಡಿತ ಅಂತ ಬಳಕೆ ಮಾಡ್ತೀವಿ ಕನ್ನಡ ವರ್ಡ್. ಮ್ಯಾನ್ ಆಫ್ ಲೆಟರ್ಸ್ ಅಂತಾರ ಅವ್ರಿಗೆ. ಮ್ಯಾನ್ ಆಫ್ ಆಕ್ಷನ್, ಎ ಪರ್ಸನ್ ಹೂ ಆಕ್ಟ್ಸ್ ಕ್ವಿಕ್ಲಿ ಅಂಡ್ ಡಿಸೈಸಿವ್ಲಿ. ಬಹಳ ಕ್ವಿಕ್ ಆಗಿ ಆಕ್ಷನ್ ಮಾಡೋರು, ಕ್ವಿಕ್ ಆಗಿ ಆಕ್ಷನ್ ಅನ್ನ ತಗೊಳ್ಳೋರು. ಓಕೆ, ಡಿಸೈಸಿವ್ಲಿ ಆಗಿ ಅಂದ್ರೆ ದ ಡಿಸಿಷನ್ ಕ್ಯಾನ್ ನಾಟ್ ಬಿ ಟೇಕನ್ ಬ್ಯಾಕ್. ಒಮ್ಮೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಾರಲ್ಲ, ಅದು ಫೈನಲ್ ಲೈನ್ ಬೈಂಡಿಂಗ್ ಅದು. ಓಕೆ, ಸೊ ಅಂತವ್ರಿಗೆ ಏನಂತಾರ ಮ್ಯಾನ್ ಆಫ್ ಆಕ್ಷನ್ ಅಂತಾರೆ. ಎ ಪರ್ಸನ್ ಹೂ ಆಕ್ಟ್ಸ್ ಕ್ವಿಕ್ಲಿ, ಬಹಳ ಕ್ವಿಕ್ ಆಗಿ ಆಕ್ಟ್ ಮಾಡೋದು, ಕೆಲಸ ಮಾಡೋದು, ಮತ್ತೆ ಡಿಸೈಸಿವ್ ಆಗಿ ಕೆಲಸ ಮಾಡೋದು, ಮತ್ತೆ ರಿಪೀಟೆಡ್ ಆಗಿ ಇನ್ನೊಮ್ಮೆ ಮಾಡುವಂಗಿಲ್ಲ ಆ ಕೆಲಸವನ್ನ. ಅಥವಾ ಎ ಪರ್ಸನ್ ಹೂ ಆಕ್ಟ್ಸ್ ಕ್ವಿಕ್ಲಿ ಅಂಡ್ ಡಿಸೈಸಿವ್ಲಿ ಅಂತಂದ್ರ ಬಹಳ ಇಮಿಡಿಯೇಟ್ ಆಗಿ ಒಂದು ಕಾರ್ಯವನ್ನ ಮುಗಿಸಿಬಿಡೋದು, ಡಿಸಿಷನ್ ಅನ್ನ ಇಮಿಡಿಯೇಟ್ ಆಗಿ ತಗೊಂಡ್ಬಿಡೋದು. ಅದು ಫೈನಲ್ ಆಗಿರ್ತದ, ಬೈಂಡಿಂಗ್ ಆಗಿರ್ತದ. ಅಂತವ್ರಿಗೆ ಏನಂತಾರ ಮ್ಯಾನ್ ಆಫ್ ಆಕ್ಷನ್ ಅಂತಾರ. ಓಕೆ, ಇನ್ನೊಂದು ಮ್ಯಾನ್ ಆಫ್ ಇನ್ಫ್ಲೂಯೆನ್ಸ್ ಅಂತಾರ. ಆ ವರ್ಡ್ ಮೇಲೆನ ಗೊತ್ತಾಗ್ತಿರ್ತಾವ ಒಮ್ಮೊಮ್ಮೆ, ಆ ವರ್ಡ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಅದಕ್ಕೆ ಹೇಳೋದು, ನಮ್ಮಲ್ಲಿ ಯಾವಾಗ ನಾಲೆಜ್ ಜಾಸ್ತಿ ಇರ್ತದೋ ಅವಾಗ ಇವೆಲ್ಲ ನಿಮ್ಗೆ ಆನ್ಸರ್, ನೀವು ಅದನ್ನು ಓದಿರದೇ ಇದ್ರೂ ಸಹಿತ ಒಮ್ಮೊಮ್ಮೆ ಆನ್ಸರ್ ಗೊತ್ತಾಗ್ತಿರ್ತಾವ. ನಿಮ್ಮ ಮೆಂಟಲ್ ಅಥವಾ ಹೊರೈಸನ್, ನಮ್ಮ ಏನು ಮೆಂಟಲ್ ಹೊರೈಸನ್ ಅಂತೀವಲ್ಲ, ಅದು ಜಾಸ್ತಿ, ಅದು ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತ, ನಮ್ಮಲ್ಲಿ ನಾಲೆಜ್ ಜಾಸ್ತಿ ಆದಾಗ ಆನ್ಸರ್ ನಿಮ್ಗೆ ಗೊತ್ತಿರದೇ ಇದ್ರು ಆ ಆಪ್ಷನ್ ಅನ್ನ ನೋಡಿ ಆನ್ಸರ್ ಅನ್ನ ಕಂಡು ಹಿಡಿಬಹುದು. ಅದಕ್ಕೆ
ಓದುವುದು ಅಥವಾ ನಾಲೆಜ್ ಅನ್ನ ಪಡೆಯುವುದು ಎಲ್ಲಾ ಮೂಲಗಳಿಂದ ನಾಲೆಜ್ ಅನ್ನ ಪಡಿಬೇಕು. ಬರೀ ಓದಿದ್ರಷ್ಟೇ ಅಲ್ಲ, ಅಬ್ಸರ್ವ್ ಮಾಡೋದ್ರಿಂದ, ಕೇಳುವುದರಿಂದ, ಮಾತನಾಡುವುದರಿಂದ ಇವೆಲ್ಲ ಮ್ಯಾಟರ್ ಆಗ್ತಿರ್ತಾವ. ಓಕೆ, ಸೊ ವರ್ಡ್ ದಿಂದಾನೇ ಗೊತ್ತು ಮಾಡ್ಕೊಳ್ಬಹುದು ನೋಡ್ರಿ. ಮ್ಯಾನ್ ಆಫ್ ಇನ್ಫ್ಲೂಯೆನ್ಸ್, ಎ ಪವರ್ಫುಲ್ ಆರ್ ರೆಸ್ಪೆಕ್ಟೆಡ್ ಪರ್ಸನ್. ಬಹಳ ಇನ್ಫ್ಲೂಯೆನ್ಸ್ ಅದನ್ರಿ ಅವ, ಬಹಳ ಇನ್ಫ್ಲೂಯೆನ್ಸ್ ಅದಾರ, ಎಲ್ಲರಿಗೂ ಗೊತ್ತದಾರ ಇವಾಗ. ಬಹಳ ರೆಸ್ಪೆಕ್ಟೆಡ್ ಅದನ್ರಿ. ಅವ್ನ ಕಡೆಗೆ ಹೋದ್ರೆ ಬೇಗನೆ ಕೆಲಸ ಆಕವ್ರಿ ಅಂತಾರಲ್ಲ, ಅವ್ರಿಗೆ ಮ್ಯಾನ್ ಆಫ್ ಇನ್ಫ್ಲೂಯೆನ್ಸ್ ಅಂತಾರ. ಓಕೆ, ಅದು ಇನ್ಫ್ಲೂಯೆನ್ಸ್ ಅನ್ನೋದು ನೆಗೆಟಿವ್ ಆಗಿನೂ ಬಳಕೆ ಆಗ್ತದ. ಬಟ್ ಜನರಲ್ ಮೀನಿಂಗ್ ಮ್ಯಾನ್ ಆಫ್ ಇನ್ಫ್ಲೂಯೆನ್ಸ್ ಅಂದ್ರೆ ಎ ಪವರ್ಫುಲ್ ಪರ್ಸನ್, ರೆಸ್ಪೆಕ್ಟೆಡ್ ಪರ್ಸನ್. ಇನ್ಫ್ಲೂಯೆನ್ಸ್ ಇದ್ದವರು ಕೆಟ್ಟವರು ಇರ್ತಾರ, ಒಳ್ಳೆಯವರು ಇರ್ತಾರ, ಆ ಅರ್ಥದಲ್ಲಿ ಹೇಳುದು ಎ ಮ್ಯಾನ್ ಆಫ್ ಇನ್ಫ್ಲೂಯೆನ್ಸ್. ಹಿ ಇಸ್ ಎ ಮ್ಯಾನ್ ಆಫ್ ಇನ್ಫ್ಲೂಯೆನ್ಸ್. ಯು ಗೋ ಟು ಹಿಮ್, ಹಿ ವಿಲ್ ಡೂ ಎವ್ರಿಥಿಂಗ್, ಹಿ ವಿಲ್ ಡೂ ಯುವರ್ ವರ್ಕ್. ಬಿಕಾಸ್ ಹಿ ಇಸ್ ರೆಸ್ಪೆಕ್ಟೆಡ್ ಇನ್ ಸೊಸೈಟಿ, ಹಿ ಈಸ್ ಪವರ್ಫುಲ್ ಪರ್ಸನ್, ಹಿ ವಿಲ್ ಡೂ ಯುವರ್ ವರ್ಕ್ ಅನ್ನೋದು ಅರ್ಥನೂ ಇದೆ. ಓಕೆ, ಮ್ಯಾನ್ ಆಫ್ ಇನ್ಫ್ಲೂಯೆನ್ಸ್. ಈ ತರ 4, 5, 10 ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇರೆ ವರ್ಡ್ಸ್ ಅನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದ್ರ ಹಾಗೆ ಇರುವಂತವು ಇಡಿಯಮ್ಸ್ ಅನ್ನ ನೀವು ಪರಿಚಯ ಮಾಡ್ಕೊಳ್ಬೇಕು. ಅಂದಾಗ ಹೇಳಿಕ್ ಆಗೋದಿಲ್ಲ ಈ ವರ್ಡ್ ಇನ್ನೊಂದು ಎಕ್ಸಾಮ್ ದಲ್ಲಿ ಬಂದಿರಬಹುದು, ಅಥವಾ ನಿಮ್ಮ ನಾಲೆಜ್ ನಿಮ್ಮಲ್ಲಿ ನಾಲೆಜ್ ಹೆಚ್ಚಾಗೋದ್ರಲ್ಲಿ ಅದು ಈ ತರ ಒಂದು ಸ್ಟಡಿ ಹೆಲ್ಪ್ ಆಗ್ತಿರ್ತದೆ. ಓಕೆ, ನಾಲೆಜ್ ಯಾವಾಗ ಆಗುತ್ತೋ ಅವಾಗ ಬೇರೆ ಬೇರೆ ಕ್ವಶನ್ ಅನ್ನ ಬಿಡ್ಸಕ್ ಹೋದಾಗ ನಿಮ್ಗೆ ಈಸಿ ಅನ್ಸುತ್ತೆ ಅದು ಕ್ವಶನ್. ಸೊ ಈ ರೀತಿಯಾಗಿ ಬಿಡಿಸುವುದನ್ನ, ಕ್ವಶನ್ ಪೇಪರ್ ಬಿಡಿಸುವುದನ್ನ ನೀವು ಕಲಿಬೇಕು. ಬಹಳಷ್ಟು ಸ್ಟೂಡೆಂಟ್ಸ್ ಅನ್ನ ಅಬ್ಸರ್ವ್ ಮಾಡಿದ್ದೀನಿ ನಾನು. ಸುಮ್ಮನೆ ಕ್ವಶನ್ ಓದ್ತಾರ, ಆನ್ಸರ್ ಓದ್ತಾರ, ಮುಂದೆ ಹೋಗ್ತಾರ. ಓಕೆ, ಅದರಿಂದ ಯಾವುದೇ ತರ ನೋ ಯೂಸ್ ಎಟ್ ಆಲ್. ಓಕೆ, ನೀವೀಗ ಇಡಿಯಮ್ಸ್ ಬಗ್ಗೆ ಒಂದು ಕ್ವಶನ್ ಓದಿದ್ರಂದ್ರ ಕಂಪ್ಲೀಟ್ ಆಗಿ ಇಡಿಯಮ್ಸ್ ಅಂದ್ರೆ ಏನು, ಅವು ಹೆಂಗಿರ್ತಾವ, ಈಗ ಕೊಟ್ಟಂತ ಕ್ವಶನ್ ಪೇಪರ್ ದಲ್ಲಿ ಒಂದು ಇಡಿಯಂ ಇದೆ, ಮ್ಯಾನ್ ಆಫ್ ಸ್ಟ್ರಾ ಅಂತ ನೋಡಿದ್ರ ಅದ್ರ ಹಾಗೆ ಇರುವಂತ ಇನ್ನಿಷ್ಟು ಇಡಿಯಮ್ಸ್ ಯಾವುವು, ಒಂದು ಅರ್ಧ ತಾಸನ್ನ ಬಿಡಿಸ್ಬೇಕು. ಒಂದು 10, 15, 20 ನೀವು ಹೆಂಗ್ ಬಿಡಿಸ್ತೀರಿ ಹಂಗೆ ಬಿಡಿಸ್ಕೊತ ಹೋದ್ರು ಓಕೆ. ಕ್ವಶನ್ ಓದುದು, ಆನ್ಸರ್ ಓದುದು, ಹಂಗ್ ಮಾಡಿದ್ರು ಓಕೆ. ಒಂದಿಷ್ಟು 10, 15 ಒಂದು ಮಾತ್ರ ಕಂಪ್ಲೀಟ್ ಆಗಿ ಬಿಡಿಸ್ರಿ, ನೀವು ಬೇಗನೆ ಕಲಿತೀರಿ ಅಂತ ಅರ್ಥ. ಈಗ 3 ತಿಂಗಳು ಕಲಿಯೋದನ್ನ 1.5 ತಿಂಗಳದಲ್ಲೇ ಕಲಿಯುದು, ಬೇಗನೆ ನಾಲೆಜ್ ಸಿಕ್ಬಿಡ್ತದೆ ನಿಮಗೆ. ಓಕೆ, ಆದ್ದರಿಂದ ನೀವೇನ್ ಮಾಡ್ಬೇಕು, ಈ ತರ ಒಂದು ಕ್ವಶನ್ ಪೇಪರ್ ಬಿಡಿಸುವ ರೂಢಿಯನ್ನ ಇಟ್ಕೊಳ್ಬೇಕು. ಓಕೆ, ನಾನು ಇನ್ನೊಂದು ಕ್ವಶನ್ ಪೇಪರ್ ಜೊತೆಗೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.